टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ರಾತ್ರಿ ಸುರಿದ ಮಳೆ ಸಾಕಷ್ಟು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಪ್ರತಿ ಬಾರಿ ಮಳೆ ಬಂದಾಗ ಸಂಕಷ್ಟಗಳನ್ನ ಅನುಭವಿಸ್ತಾ ಇರುವಂತ ಹೊರಮಾವು ಬಳಿಯಲ್ಲಿರುವಂತ ಸಾಯಿ ಲೇಔಟ್ ನಲ್ಲಿ ಮತ್ತೆ ಆ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ನಾನೀಗ ಸಾಯಿ ಲೇಔಟ್ ನಲ್ಲಿ ಇದೀನಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ನಿನ್ನೆ ರಾತ್ರಿ ಸುರಿದಂತ ಮಳೆ ಏನಿತ್ತು ಅದೊಂದು ಸಣ್ಣ ಮಳೆಗೆನೆ ಇಡೀ ಏರಿಯಾ ಜಲಾವೃತ ಆಗಿರುವಂತದ್ದು. ಇಲ್ಲಿ ಇದ್ದಂತ ಕಾವೇರಿ ನಗರದ ಎಲ್ಲಾ ಮನೆಗಳು ಕೂಡ ಜಲಾವೃತ ಆಗಿದೆ. ಜೊತೆಗೆ ರಸ್ತೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ನೀರು ತುಂಬಿ ನಿಂತಿರುವಂತದ್ದು. ರಾಜಕಾಲುವೆಯಿಂದ ಉಕ್ಕಿ ಹರಿದಂತ ನೀರು ಇಡೀ ಏರಿಯಾದ ಮನೆಗಳಿಗೆ ನುಗ್ಗಿದೆ. ಜೊತೆಗೆ ರಸ್ತೆ ತುಂಬಾ ನೀರು ತುಂಬಿರುವಂತದ್ದು. ಆದ್ರೆ ಇಷ್ಟೊತ್ತಾದ್ರೂ ಸಹ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ ಯಾರೊಬ್ಬ ಅಧಿಕಾರಿಗಳಾಗ್ಲಿ ಸ್ಥಳಕ್ಕೆ ಭೇಟಿ ನೀಡುವಂತ ಕೆಲಸವನ್ನ ಮಾಡಿಲ್ಲ. ಇನ್ನು ನಿವಾಸಿಗಳು ಕೂಡ ಆ ಮನೆಯಲ್ಲಿ ನೀರು ತುಂಬಿರೋದ್ರಿಂದ ಮನೆಗಳ ಮೇಲ್ಭಾಗದಲ್ಲಿ ಹೋಗಿ ಆಶ್ರಯವನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಕೂಡ ಜಾಗರಣೆ ಇದ್ಕೊಂಡು ಅದ್ರ ಕೆಳಗಿನ ಫ್ಲೋರ್ ಗಳೇನಿದೆ ಆ ಒಂದು ಮನೆಗಳಲ್ಲಿರುವಂತ ಜನರು ರಾತ್ರಿಯಿಂದ ಕೂಡ ಜಾಗರಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಆ ಮನೆಗಳಿಂದ ಹೊರಗೆ ಬರೋಕ್ಕೂ ಆಗದೆ ಇರುವಂತ ಸ್ಥಿತಿ ಕೂಡ ಇಲ್ಲಿ ನಿರ್ಮಾಣ ಆಗಿರುವಂತದ್ದು. ನೀವು ಗಮನಿಸ್ತಾ ಇರೋ ದೃಶ್ಯಗಳಲ್ಲೂ ಕೂಡ ಎಷ್ಟರ ಮಟ್ಟಿಗೆ ಮನೆಯ ಮುಂಭಾಗದಿಂದ ಮನೆಯ ಒಳಗೂ ಕೂಡ ನೀರು ನುಗ್ಗಿರುವಂತದ್ದು. ಜೊತೆಗೆ ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇದೆ. ಆದ್ರೆ ಬಿಬಿಎಂಪಿ ಬರೀ ಮಾತಿನಲ್ಲಿ ಮಾತ್ರ ಪರಿಹಾರವನ್ನು ಕೊಡ್ತಾ ಇತ್ತು. ಈಗ ಗ್ರೇಟರ್ ಬೆಂಗಳೂರು ಆದ್ರೂ ಕೂಡ ಯಾವುದೇ ರೀತಿಯ ಮುಕ್ತಿ ಸಿಗ್ತಾ ಇಲ್ಲ ಅಂತ ಇಲ್ಲಿಯ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕ್ತಾರೆ. ಸದ್ಯ ಗಮನಿಸ್ತಾ ಇದ್ದೀರಾ, ನಿಂತಿರುವಂತ ಆ ಕೊಳಚೆ ನೀರೇನಿದೆ, ರಾಜಕಾಲುವೆ ನೀರು, ಅದರಲ್ಲೇ ಇಲ್ಲಿನ ನಿವಾಸಿಗಳು ಓಡಾಡಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ವಾಹನ ಸವಾರರು ಕೂಡ ಆ ಕೊಳಚೆ ನೀರಿನಲ್ಲೇ ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದಂತ ಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ಸುರಿದು ಮಳೆ ಅವಾಂತರ ಸೃಷ್ಟಿಯಾದ್ರೂ ಕೂಡ ಇದುವರೆಗೂ ಯಾರೊಬ್ಬ ಅಧಿಕಾರಿ ಆಗ್ಲಿ ಜನಪ್ರತಿನಿಧಿಗಾಗ್ಲಿ ಈತ ಗಮನ ಹರಿಸ್ತಾ ಇರುವಂತದ್ದು ಆಕ್ರೋಶಕ್ಕೆ ಕಾರಣ ಆಗಿರುವಂತದ್ದು. ಸದ್ಯ ಇಲ್ಲಿ ಏನೋ ಕಳೆದ ಬಾರಿ ಬಿಬಿಎಂಪಿ ಕೂಡ ಎಲ್ಲವನ್ನ ಕ್ಲಿಯರ್ ಮಾಡಿದೀವಿ, ಸಾಯಿ ಲೇಔಟ್ ನಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ಭರವಸೆಯನ್ನ ಕೊಟ್ಟಿದ್ರು. ಜೊತೆಗೆ ಕಾಮಗಾರಿಯನ್ನು ಕೂಡ ಮಾಡಿದೀವಿ, ಯಾವುದೇ ರೀತಿ ಮಳೆ ಬಂದ್ರು ಏನು ಸಮಸ್ಯೆ ಆಗಲ್ಲ ಅಂತ ಆಶ್ವಾಸನೆಯನ್ನ ಕೊಟ್ಟಿದ್ರು. ಆದ್ರೆ ಈಗ ಆ ರಾತ್ರಿ ಸುರಿದಂತ ಒಂದೇ ಒಂದು ಮಳೆಗೆ ಇಡೀ ಏರಿಯಾ ಮತ್ತೆ ಜಲಾವೃತ ಆಗಿ ಹೋಗಿದೆ. ಸದ್ಯ ಬಿಬಿಎಂಪಿ ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನ್ ಮಾಡಿದರೆ, ಈ ಒಂದು ಸಂಸ್ಥೆ ಜೊತೆಗೆ ಸರ್ಕಾರ ಈ ಬಗ್ಗೆ ಗಮನ ಹರಿಸುತ್ತಾ, ಜೊತೆಗೆ ಬರುವಂತ ಮಳೆಗಾಲದಲ್ಲಿ ಈ ಒಂದು ಏರಿಯಾ ಜನರಿಗೆ ಸಮಸ್ಯೆ ಆಗದ ರೀತಿಯಲ್ಲಿ ಮುಕ್ತಿ ಕೊಡುವ ಕೆಲಸವನ್ನ ಮಾಡುತ್ತಾ ಅನ್ನೋದನ್ನ ಇನ್ನಷ್ಟೇ ಕಾದ್ ನೋಡ್ಬೇಕಿದೆ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.